ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಾ ಇರೋ ವಿಶೇಷ ತಂತ್ರ ರಹಸ್ಯ ಯಾವುದು ಅಂದರೆ ಏನು ಅಂತಂದರೆ, ಇದರಿಂದ ನಿಮಗೆ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತಂದು, ಯಾವ್ಯಾವ ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ ಅಂತ ಹೇಳ್ತೀನಿ ಕೇಳಿ. ಈ ರಿಚುವಲ್ನ ನೀವು ಮಾಡೋದ್ರಿಂದ ನಿಮ್ಮ ಗಂಡ ಹೆಂಡತಿಯ ಮಧ್ಯ ಇರೋವಂಥ ಸಂಬಂಧದಲ್ಲಿ ಇರೋವಂಥ ಮನಸ್ತಾಪ ನಿವಾರಣೆ ಆಗುತ್ತೆ. ನಿಮ್ಮ ಫ್ಯಾಮಿಲಿಯವ್ರಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಅವರ ಮಧ್ಯೆ ಏನಾದರೂ ಮನಸ್ತಾಪ ಜಗಳ ಇತ್ತು ಅಂದರೆ ಅದು ನಿವಾರಣೆ ಆಗುತ್ತೆ. ನೀವು ಯಾರನ್ನಾದರೂ ಪ್ರೀತಿ ಮಾಡಿರ್ತೀರ, ಇಲ್ಲ ಯಾರಾದರೂ ತುಂಬ ಹತ್ತಿರದ ರಿಲೇಷನ್ನು ಯಾರಾದರೂ ದೂರ ಆಗಿದ್ದರೆ ಅವರನ್ನು ನೀವು ಹತ್ರ ಕರ್ಕೊಳ್ಳೋಕ್ಕೆ, ಅಂದರೆ ನೀವು ಒಂದಾಗೋದಕ್ಕೆ ಈ ರಿಚುವಲು ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಏನು ಅಂದರೆ ಅವರ ಗಂಡನಿಗೂ ಅವರ ತಂದೆಗೂ ಸರಿ ಇಲ್ಲ, ಅವರ ಸಂಬಂಧ ಸರಿ ಇಲ್ಲ, ಅವರನ್ನು ನಾವು ಹೊಂದು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದರು. ಅವರ ಈ ಕ್ವಶನ್ಗೂ ಇದೇ ರಿಚುವಲ್ ಆನ್ಸರು. ನೀವು ಈ ರಿಚುವಲ್ ಮಾಡೋದ್ರಿಂದ ನಿಮ್ಮ ಸಂಬಂಧ ಸರಿ ಹೋಗುತ್ತೆ. ನಿಮ್ಮ ಗಂಡನ ಸಂಬಂಧ, ನಿಮ್ಮ ಗಂಡ ಮತ್ತು ತಂದೆಯ ಸಂಬಂಧ ಸರಿ ಹೋಗುತ್ತೆ. ಸ್ನೇಹಿತರೆ, ನೀವು ನೀಟಾಗಿ ಕೇಳಿ, ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ ಇದು. ಇದರಿಂದ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ನೀವು ಕೆಲಸ ಮಾಡೋವಂಥ ಜಾಗದಲ್ಲಿ ಏನಾದ್ರು ಸಮಸ್ಯೆ ಇತ್ತಾ, ನಿಮ್ಮ ಒಡನಾಡಿಗಳ ಜೊತೆಲಿ ಜಗಳ ಇತ್ತಾ, ನಿಮ್ಮ ಸ್ನೇಹಿತರ ಜೊತೆಲಿ ಮನಸ್ತಾಪಗಳು ಜಗಳಗಳು ಇದ್ದರೆ ಆ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತೆ. ಸ್ನೇಹಿತರೆ, ಈ ರಿಚುವಲ್ ತುಂಬಾ ಪವರ್ಫುಲ್ ಇದೆ. ಇದನ್ನು ನೀವು ಮನಸ್ಸಿಟ್ಟು ನಂಬಿಕೆಯಿಂದ ಮಾಡಬೇಕು. ಏನು ಮಾಡಬೇಕು ಸ್ನೇಹಿತರೆ, ಈ ರಿಚುವಲ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದು ಅಂದರೆ, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ, ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. 2 ಲವಂಗ, ಜೊತೆಗೆ ಮಣ್ಣಿನ ದೀಪಕ್ಕೆ ನೀವು ತೆಂಗಿನ ಎಣ್ಣೆಯನ್ನು ಹಾಕಬೇಕು, ಶುದ್ಧ ತೆಂಗಿನ ಎಣ್ಣೆ. ಆಮೇಲೆ ಇದಕ್ಕೆ ಬೇಕಾಗಿರೋದು, ನೀವು ಒಂದು ಬಿಳಿ ಬಟ್ಟೆ, ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ, ಶುದ್ಧವಾದ ನೀರು ಮತ್ತು ಬೆಳ್ಳಿಯ ಲೋಟ ಅಥವಾ ತಾಮ್ರದ ಲೋಟ, ಇಷ್ಟನ್ನು ನೀವು ಇದಕ್ಕೆ ತಯಾರು ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಈಗ ಏನು ಮಾಡಬೇಕು ಅಂತಂದರೆ, ದೇವರ ಮನೆಯಲ್ಲಿ ಕೂತ್ಕೊಂಡು ದೀಪ ಹಚ್ಚಿ, ಈ ಒಂದು ದೀಪವನ್ನು ಹಚ್ಚಿ, ಮಾಮೂಲಿ ದೇವರಿಗೆ ಮಾಮೂಲಿ ಪೂಜೆ ಮಾಡೋ ಥರ ನೀವು ಪೂಜೆನೂ ಮಾಡಿ. ಈಗ ಒಂದು ದೀಪವನ್ನು ಹಚ್ಚಿ ಅದರ ಮುಂದೆ ಕೂತ್ಕೊಂಡು ನೀವು 2 ಲವಂಗವನ್ನು ಕೈಯಲ್ಲಿ ಹಿಡ್ಕೊಂಡು, ನೀವು ಯಾರ ಸಂಬಂಧ ಕರೆಕ್ಟಾಗಿರಬೇಕು, ಈಗ ನೀವು ಇಷ್ಟಪಡೋರು ನಿಮ್ಮ ಹತ್ರ ಬರಬೇಕಾ, ಅವರನ್ನು ನೀವು ನೆನ್ಪು ಮಾಡ್ಕೋಬೋದು, ಅವರ ಹೆಸರನ್ನು ಮನಸ್ಸಲ್ಲಿ ಹೇಳ್ಕೋಬೋದು. ಈಗ ನಿಮ್ಮ ತಂದೆ ಅಥವಾ ಗಂಡನ ಸಂಬಂಧ ಸರಿ ಹೋಗ್ಬೇಕಾ, ಅವರ ಹೆಸರು ತಂದೆ ಹೆಸರು ಅಥವಾ ಗಂಡನ ಹೆಸರನ್ನು ಮನಸ್ಸಲ್ಲಿ ಹೇಳ್ಕೋಬೋದು. ಅಥವಾ ನಿಮ್ಮ ಗಂಡ ಹೆಂಡತಿ ಸಂಬಂಧ ಸರಿ ಹೋಗ್ಬೇಕಾ, ನಿಮ್ಮ ಹೆಸರು ಅಥವಾ ನಿಮ್ಮ ಗಂಡನ ಹೆಸರನ್ನು ಹೇಳ್ಕೋಬೋದು. ಈ ರೀತಿಯಲ್ಲಿ ಯಾರ ಸಂಬಂಧ ಸರಿ ಹೋಗಬೇಕು, ನಿಮ್ಮ ಸ್ನೇಹಿತರ ಸಂಬಂಧ ಸರಿ ಹೋಗ್ಬೇಕಾ, ಅವರ ಹೆಸರನ್ನು ನೀವು ಹೇಳ್ಕೋಬೋದು. ಹೇಳ್ಕೊಂಡು ಓಂ ಶಾಂತಿಕರಾಯ ನಮಃ, ಓಂ ಶಾಂತಿಕರಾಯ ನಮಃ. ನಮ್ಮ ಜೀವನದ ನೀವು ಯಾರನ್ನ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇರ್ತೀರೋ ಅವರ ಸಂಬಂಧ, ಅವರ ರಿಲೇಷನ್ಶಿಪ್ ಸರಿ ಹೋಗಲಿ ಅಂತ ಕೇಳಿಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಓಂ ಶಾಂತಿಕರಾಯ ನಮಃ. ನನ್ನ ಗಂಡ ಮತ್ತು ತಂದೆಯ ಸಂಬಂಧ ಸರಿ ಹೋಗಲಿ, ನಮ್ಮ ಮನೇಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಇರಲಿ, ಮನೇಲಿ ಯಾವುದೇ ಸಮಸ್ಯೆಗಳು ಬರದೇ ಇರಲಿ. ಈಗ ನಾನು ಕೆಲಸ ಮಾಡ್ತಾ ಇದ್ದರೆ ನಾನು ಕೆಲಸ ಮಾಡೋ ಜಾಗದಲ್ಲಿರೋ ನನ್ನ ಸ್ನೇಹಿತರು ಸಹೋದ್ಯೋಗಿಗಳ ಸಂಬಂಧ, ನಮ್ಮ ಸಂಬಂಧ ಚೆನ್ನಾಗಿರಲಿ, ಅಲ್ಲೂ ಕೂಡ ಯಾವುದೇ ಥರದ ಸಮಸ್ಯೆಗಳು ಬರದೇ ಇರಲಿ ಅಂತ ಈ ರೀತಿಯಲ್ಲಿ ಯಾವ ಉದ್ದೇಶಕ್ಕೆ ನೀವು ನೆನ್ಪು ಮಾಡಿಕೊಂಡು ಇದನ್ನು ಹೇಳ್ತಾ ಇದ್ದೀರೋ ಆ ಉದ್ದೇಶವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ನೀವು ಈ ಮಂತ್ರವನ್ನು ಹೇಳೋ ಮುಂಚೆ ನೀವು ನಿಮ್ಮ ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು, ನೀವು ಆ ಲವಂಗನ ಹಿಡ್ದಿರ್ತೀರಲ್ಲ, ಆ 2 ಲವಂಗವನ್ನು ಈ ತುಳಸಿ ದಳಕ್ಕೆ ಸುತ್ತಕೊಂಡು, ಒಂದು ಸ್ವಲ್ಪ ತುಳಸಿ ದಳ ತಗೊಂಡು ಅದರ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಹೀಗೆ ನೀವು ಕೈಯಲ್ಲಿ ಸುತ್ತಕೊಂಡು, ಅದನ್ನು ಏನು ಮಾಡಬೇಕು, ನೀವು ಜೇನುತುಪ್ಪ ಇಟ್ಕೊಂಡಿರ್ತೀರಲ್ಲ ಬಟ್ಲಲ್ಲಿ, ಅದರಲ್ಲಿ ಜೇನುತುಪ್ಪದಲ್ಲಿ ಹಚ್ಚಿಬಿಟ್ಟು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಈ ಮಂತ್ರವನ್ನು 21 ಸಲ ಹೇಳಬೇಕಾಗುತ್ತೆ. ನಿಮ್ಮ ಉದ್ದೇಶ
ಉದ್ದೇಶವನ್ನು ನೆನಪಲ್ಲಿಟ್ಕೊಳ್ಳಿ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಅವರ ಹೆಸರನ್ನು ನೀವು ಜಪಿಸಿ. ಆಮೇಲೆ ನೀವು ಈ ಮಂತ್ರವನ್ನು 21 ಬಾರಿ ಜಪಿಸ್ಬೇಕಾಗುತ್ತೆ. ಈ ಸಂಬಂಧ, ಈ ರಿಲೇಷನ್ಶಿಪ್ಪು ಸರಿ ಹೋಗಲಿ, ನೀವು ಇಷ್ಟಪಟ್ಟವರು ವಾಪಸ್ ಸಿಗಲಿ, ನಿಮ್ಮ ಮನೆಯಲ್ಲಿ ಯಾವುದೇ ಗಲಾಟೆಗಳು ತೊಂದರೆಗಳು ನಿವಾರಣೆ ಆಗಲಿ, ಈ ರೀತಿಯಲ್ಲಿ ನೀವು ಯೋಚನೆ ಮಾಡಿಕೊಂಡು ಇದನ್ನು ಹಿಡ್ಕೊಂಡು ನೀವು ಈ ಥರ ಕೇಳ್ಕೋಬೇಕಾಗತ್ತೆ. ಸ್ನೇಹಿತರೆ, ನೀವು ಈ ಮಂತ್ರವನ್ನು ಹೇಳಿದ ಮೇಲೆ ನೀವು ಅದನ್ನು ಕೈಲಿ ಹಿಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತಗೊಳ್ಳೋಕೆ ಹೇಳಿದ್ನಲ್ಲ, ಆ ನೀರಿಗೆ ಅದನ್ನು ತೋರಿಸಿ ಅದರ ಶಕ್ತಿ ಹರಿಯಲಿ ಅಂತ ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟದ ದೇವರನ್ನು ನೀವು ಪ್ರಾರ್ಥನೆ ಮಾಡಿ. ಆಮೇಲೆ ಅದನ್ನು ಬಿಳಿ ಬಟ್ಟೆಗೆ ಹಾಕಿ ಅದನ್ನು ಸುತ್ತಬಿಟ್ಟು ಅದನ್ನು ಏನು ಮಾಡ್ತೀರಾ, ನೀವು ಮಲ್ಕೊಳ್ಳೋ ಅಂಥ ದಿಂಬಿನ ಕೆಳಗಡೆ ಅದನ್ನು ಇಟ್ಕೋಬೇಕು. ಸರಿನಾ ಸ್ನೇಹಿತರೆ? ಇದನ್ನು ನೀವು ನಿಮ್ಮ ಹಾಸಿಗೆ ಕೆಳಗಡೆ ಇಟ್ಕೊಂಡ್ರೆ ಅದು ಮೈಲಿಗೆ ಆಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಅದನ್ನು ಏನು ಮಾಡಿ, ನಿಮ್ಮ ದೇವರ ಮನೆಯಲ್ಲೇ 7 ದಿನನೂ ಇಡಿ. ಪ್ರತಿದಿನ ಒಂದೇ ಸಮಯಕ್ಕೆ ಪೂಜೆ ಮಾಡಿ, ಬೆಳಗ್ಗೆ ಅಥವಾ ಸಂಜೆ. ಇದನ್ನು ನೀವು ಶುಕ್ರವಾರ ಅಥವಾ ಸೋಮವಾರ ಶುರು ಮಾಡಿ. ಇದನ್ನು ಬೆಳಗ್ಗೆ 6ರಿಂದ 7 ಗಂಟೆ, ಸಂಜೆ 6:30ಯಿಂದ 7:30 ಈ ಸಮಯದಲ್ಲಿ ನೀವು ಇದನ್ನು ಪೂಜೆ ಮಾಡ್ಬೋದು. ಜೊತೆಗೆ ಇದನ್ನು ಪ್ರತಿದಿನ ಒಂದೇ ಸಮಯದಲ್ಲಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ 7 ದಿನನೂ ಮಾಡಿ. 7 ದಿನ ಆದಮೇಲೆ ನೀವು ಅದನ್ನು ಯಾವ್ದಾದ್ರು ಮರದ ಬೇರಿಗೆ ಹಾಕಿಬಿಡಿ. ಅದು ನೀರು ಮತ್ತು ಜೇನುತುಪ್ಪನೂ ಕೂಡ ಕಲಿಸ್ಬಿಟ್ಟು ಮರದ ಬೇರಿಗೆ ಹಾಕಿಬಿಡಿ. ಸ್ನೇಹಿತರೆ, ಇದನ್ನು ನೀವು ಕಟ್ಟುವಾಗ ಯಾವ್ದಾದ್ರು ದಾರದಲ್ಲಿ ಕಟ್ಟಿ. ಈ ತುಳಸಿ ದಳದ ಜೊತೆಲಿ ನೀವು ಜೇನುತುಪ್ಪ ಮತ್ತು ಲವಂಗನ ಹಾಕ್ತಿರಲ್ವ, ಅದರ ಮಧ್ಯದಲ್ಲಿ ಹಾಕಿದಾಗ ಅದನ್ನು ಸ್ವಲ್ಪ ಸಾಫ್ಟಾಗಿ ರೌಂಡ್ ಮಾಡಿಬಿಟ್ಟು ತೆಳುವಾಗಿರುವಂಥ ಯಾವ್ದಾದ್ರು ಕಲರ್ ದಾರ ಸರಿ, ರೆಡ್ ಕಲರ್ ತೊಗೊಂಡ್ರೆ ಒಳ್ಳೆಯದು, ವೈಟು ಅಥವಾ ರೆಡ್ಡು. ವೈಟ್ ಕಲರ್ ತೊಗೊಳ್ಳಿಲ್ಲ ಅಂದರೆ ವೈಟ್ ದಾರದಲ್ಲಿ ಅದನ್ನು ತೆಳುವಾಗಿ ಸಾಫ್ಟಾಗಿ ಸುತ್ತಬಿಟ್ಟು ಅದನ್ನು ನೀವು ಬಿಳಿ ಬಟ್ಟೆ ಒಳಗಡೆ ಕಟ್ಬಿಟ್ಟು ಮೆತ್ತಗೆ ದೇವ್ರ ಮನೇಲಿ ಇಟ್ಬಿಡಿ. ಸರಿನಾ? ಇಟ್ಬಿಟ್ಟು ಪ್ರತಿದಿನ ಸೇಮ್ ಟೈಮಲ್ಲಿ ನೀವು ಅದನ್ನು ಪೂಜೆ ಮಾಡಿ. ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅವರ ಹೆಸರನ್ನು ನೀವು ಜಪ ಮಾಡಬೇಕು. ಅವರ ಹೆಸರನ್ನ ಹೇಳ್ಕೊಂಡು ಇವರ ರಿಲೇಷನ್ಶಿಪ್ ಸರಿ ಹೋಗಲಿ, ನಮ್ಮ ರಿಲೇಷನ್ಶಿಪ್ ಸರಿ ಹೋಗಲಿ ಅಂತೇಳಿ ನೀವು ಹೇಳ್ಕೊಂಡು, ನೀವು ಯಾರನ್ನಾರ ದೂರ ಮಾಡ್ಕೊಂಡಿದ್ರೆ ಅವರ ಪ್ರೀತಿ ಮತ್ತೆ ಸಿಗಲಿ ಅಂತೇಳಿ ನೀವು ಈ ಮಂತ್ರವನ್ನು ಹೇಳ್ಕೊಂಡು 21 ಸಲ ನೀವು ಹೇಳ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. 7 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಈ ಲವಂಗ ನಿಮ್ಮ ಮನಸ್ಸನ್ನು ಮತ್ತು ಸಂತೋಷವನ್ನು, ಖುಷಿಯನ್ನು ಆಕರ್ಷಣೆ ಮಾಡುತ್ತೆ. ಜೇನುತುಪ್ಪ ಆತ್ಮೀಯತೆಯ ಮತ್ತು ಸಾಫ್ಟ್ತನದ ಸಂಕೇತವಾಗಿರುತ್ತೆ. ಈ ತುಳಸಿ ದಳ ಪವಿತ್ರತೆಯನ್ನು ಸಂಕೇತವಾಗಿರುತ್ತೆ. ಜೀವನದಲ್ಲಿ ಅನುಭವಿಸುವಂಥ ಸಮಸ್ಯೆಗಳು ದೂರ ಆಗಲಿ ಅಂತ, ನೀವು ಜಗಳ ಏನೇ ಬೇಜಾರಿದ್ರು ಅದನ್ನೆಲ್ಲ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಈ ರಿಚುವಲ್ನ ನೀವು ಖಂಡಿತ ಫಾಲೋ ಮಾಡಿ. ಸ್ನೇಹಿತರೆ, ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಎಲ್ಲ ಏನೇ ಸಮಸ್ಯೆ ಇದ್ದರೂ ಎಲ್ಲ ನಿವಾರಣೆ ಆಗಲಿ, ನಿಮ್ಮ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ಪು ಎಲ್ಲ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ನೀವು ಈ ರಿಚುವಲ್ನ ಪ್ರಯತ್ನ ಮಾಡಿ. ಈ ರಿಚುವಲ್ನಲ್ಲಿ ಏನಾದರೂ ಡೌಟ್ ಇತ್ತಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇದನ್ನು ನೀವು ಪ್ರಯತ್ನ ಮಾಡಿ ನಿಮ್ಮ ಅನುಭವನ ನನ್ನ ಹತ್ರ ಹೇಳ್ಕೊಳ್ಳೋದು ಮರಿಬೇಡಿ. ಸರಿನಾ? ಈ ನಿಮ್ಮ ಅನುಭವನ ನನ್ನ ಹತ್ರ ಹೇಳ್ಕೊಳ್ಳಿ. ಹೇಗಾಯಿತು, ಹೇಗಾಯಿತು ಅಂತೇಳಿ. ಮತ್ತೇನಾದರೂ ನಿಮಗೆ ಯಾವ್ದಾದ್ರು ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬರು ಒಂದು ಕ್ವಶನ್ ಕೇಳಿದರು. ಏನು ಅಂದರೆ, ಅವರ ಪ್ರೀತಿ, ಅವರು ಇಷ್ಟಪಡುವಂಥ ಒಂದು ಹುಡುಗಿಗೆ ಯಾರೋ ಒಬ್ಬ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದಾನಂತೆ ಅಂತ ಕೇಳಿದರು. ಸ್ನೇಹಿತರೆ, ಇವಾಗ ನಾನು ಹೇಳೋ ಸಿಂಪಲ್ ರಿಚುವಲ್ನ ನೀವು ಪ್ರತಿದಿನ ಮಾಡೋದ್ರಿಂದ ಅವರಿಗೆ ತೊಂದರೆ ಕೊಡೋವಂಥ ವ್ಯಕ್ತಿನೂ ಕೂಡ ದೂರ ಆಗ್ತಾರೆ. ಜೊತೆಗೆ ನೀವು ಇಷ್ಟಪಡೋವಂಥ ವ್ಯಕ್ತಿಯನ್ನು ನೀವು ಸುಲಭವಾಗಿ ಆಕರ್ಷಣೆ ಮಾಡ್ಬೋದು. ಏನು ಅಂತಂದರೆ, ನೀವು ಪ್ರತಿದಿನ ಸೋಮವಾರ ಅಥವಾ ಶುಕ್ರವಾರ ಆಕರ್ಷಣೆಗೆ ತುಂಬ ಪವರ್ಫುಲ್ ದಿನ. ಜೊತೆಗೆ ಪೌರ್ಣಮಿ ಅಮಾವಾಸ್ಯೆ, ಈ ರಿಚುವಲ್ನ ಇವಾಗ ಆ ಟೈಮಲ್ಲಿ ನೀವು ಮಾಡ್ಬೋದು. ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, 2 ಲವಂಗ ತಗೊಳ್ಳಿ. ಲವಂಗನ ಕೈಯಲ್ಲಿ ಹಿಡ್ಕೊಂಡು ಯಾವ ವ್ಯಕ್ತಿ ಚೆನ್ನಾಗಿರಬೇಕು, ಯಾವ ವ್ಯಕ್ತಿ ನಮಗೆ ಸಿಗಬೇಕು, ಯಾವ ವ್ಯಕ್ತಿ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡು ನೀವೇನು ಮಾಡ್ತೀರಾ, ಓಂ ಹ್ರೀಂ ಕ್ಲೀಂ ಕಾಮದೇವಾಯ ನಮಃ, ಓಂ ಹ್ರೀಂ ಕ್ಲೀಂ ಕಾಮದೇವಾಯ ನಮಃ ಅಂತ 21 ಸಲ ನೀವು ಅದನ್ನು ಹೇಳಿ ಕಂಟಿನ್ಯೂಸ್ ಆಗಿ 7 ದಿನ ಮಾಡಿ.
ಆವತ್ತು ಶುರು ಮಾಡಿ 7 ದಿನ ಕಂಟಿನ್ಯೂಸ್ ಮಾಡಿ. ರಾತ್ರಿ ಅದನ್ನು ನೀವೇನು ಮಾಡಬೇಕು, ಈ ದೇವ್ರ ಮುಂದೆ ಧೂಪ ಹಚ್ಚೋದಕ್ಕೆ ನೀವು ಅದನ್ನು ಹಚ್ಬಿಡ್ಬೋದು. ರಾತ್ರಿನೇ ಹಚ್ಬೋದು ಅಥವಾ ಬೆಳಗ್ಗೆ ಟೈಮ್ ಹಚ್ಬೋದು. ನೀವು ಅದನ್ನು ಅವ್ರ ಹೆಸರನ್ನು ಹೇಳ್ಕೊಂಡು ನೀವು ಯಾವ ಉದ್ದೇಶ ಇಟ್ಕೊಂಡು ನೀವು ಪ್ರೇಯರ್ ಮಾಡಿರ್ತೀರ ಅದಕ್ಕೆ ನೀವು ನಂತರ ಏನು ಮಾಡಬೇಕು, ನೀವು ಆ ಲವಂಗವನ್ನು ಧೂಪಕ್ಕೆ ಹಾಕಿ ಸುಟ್ಬಿಡ್ಬೇಕು. ಸರಿನಾ? ಇದೇ ಥರ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬನ್ನಿ. ನಿಮಗೆ ನೀವು ಇಷ್ಟಪಡೋರಿಗೆ ಇರೋವಂಥ ಸಮಸ್ಯೆಗಳು, ತೊಂದರೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ನೀವು ಇಷ್ಟಪಡೋ ವ್ಯಕ್ತಿಯನ್ನು ನೀವು ಸುಲಭವಾಗಿ ಆಕರ್ಷಣೆ ಕೂಡ ಮಾಡ್ಬೋದು. ಸ್ನೇಹಿತರೆ, ಖಂಡಿತವಾಗ್ಲೂ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿ, ಈ ರಿಚುವಲ್ನ ನೀವು ಫಾಲೋ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸರಿನಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಖಂಡಿತ ನನಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಮೋಟಿವೇಶನ್ಗೆ. ಜೊತೆಗೆ ವಿಶೇಷ ತಂತ್ರ ರಹಸ್ಯಗಳು, ಟೆಕ್ನಿಕ್ಗಳಿರೋವಂಥ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಮತ್ತು ನಾನು ವಿಶೇಷ ತಂತ್ರ ರಹಸ್ಯ ಜೊತೆಲಿ, ವಿಶೇಷ ಟೆಕ್ನಿಕ್ ಜೊತೆಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್, ಬಾಯ್.